ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವ ಮಮ ದೇವ. ಜಗನ್ಮಾತೆ ಸ್ವರೂಪಿಣಿ ಬೆಳ್ಳಮ್ಮ ದೇವಿಯನ್ನು ಎನ್ನ ಆರಾಧ್ಯ ಸದ್ಗುರು ಶ್ರದ್ಧಾನಂದಪ್ಪಂಗಳವರನ್ನ ಎನ್ನ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ರಾಮಾರೂಢ ಮಠದ ನಿರಂಜನಾದೇವಿಯವರಲ್ಲಿಯೂ ಹಾಗೂ ಎನ್ನ ಆತ್ಮೀಯ ಮಾತೃವಾತ್ಸಲ್ಯದ ಸಹೋದರ ಸ್ವರೂಪಿಗಳು ದೇವಿ ಆರಾಧಕರಾಗಿರ್ತಕ್ಕಂಥ ಶಶಿಧರ್ ಕಲ್ಯಾಣ್ ಶೆಟ್ಟಿ ಸರ್ ಅವರಲ್ಲಿಯೂ ಹಿರಿಯರು ಆಧ್ಯಾತ್ಮಿಕ ಜೀವಿಗಳಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅಂಗಡಿಯವರಲ್ಲಿಯೂ ಹಾಗೂ ಬೆಳ್ಳೇರಿಯ ಸಾಧಕರಾಗಿರ್ತಕ್ಕಂಥ ಶಿವಪುತ್ರ ಶಾಸ್ತ್ರಿಗಳವರಲ್ಲಿಯೂ ಅವರೆನ್ನದೇ ವೇದಿಕೆಯ ಮೇಲೆ ಆಶೀರ್ವದಿರ್ತಕ್ಕಂಥ ಸರ್ವರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ಶಿವಸ್ವರೂಪಿಗಳೇ, ಇವತ್ತಿನ ದಿವಸ ನಾವು ದೇವಿಯ ಮಹಾತ್ಮೆ ಈ ಚಿದಾನಂದ ಅವಧೂತರು ಬರೆದಿರತಕ್ಕಂತಹ ದೇವಿಯ ಮಹಾತ್ಮೆಯ 9ನೇ ಅಧ್ಯಾಯವನ್ನು ಸ್ವಲ್ಪ ಸ್ಮರಿಸೋಣ, ಒಂದಿಷ್ಟು ಅವಲೋಕಿಸೋಣ. ದೇವಿಯ ಮಹಾತ್ಮೆ 9ನೇ ಅಧ್ಯಾಯ ಏನು ಹೇಳ್ತೈತೆ ಅಂದರೆ, ಇಂದಿರಂ ಮೊದಲಾದವರು ಮಹಾಲಕ್ಷ್ಮಿಯನ್ನು ವೇದಾಂತ ಪ್ರಮಾಣದಲ್ಲಿ ಸ್ತುತಿಸಿದ್ದು. ಅಂದ್ರೆ ಇಂದಿರಂ ಮೊದಲಾದವರು ಮಹಾಹರುಷಿಂದ ಅಂದ್ರೆ ಭಾಳ ಸಂತೋಷದಿಂದ ವೇದಾಂತ ಪ್ರಮಾಣದಲ್ಲಂದು, ಆವಾಗ ವೇದಾಂತ ಪ್ರಮಾಣದಲ್ಲಿ ಅಂದರೆ ವೇದಾಂತ ಸಾಕ್ಷಿಯಾಗಿ ವೇದಗಳ ಮೇಲೆ ಪ್ರಮಾಣ ಮಾಡಿ ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲುವಿನಲ್ಲಿ ಅಂದ್ರೆ ಅತ್ಯಂತ ಸಂತೋಷದಿಂದ. ಏನಪ್ಪ ಅಂದರೆ ಅಲ್ಲಿ 1ನೇ ನುಡಿ ಹೇಳ್ತದ, ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು. ಹೊರಗೆ ಮಹಿಷನು ಏನು ದೇವಿಗೆ ಮಹಿಷಾಸುರಗೆ ಯುದ್ಧ ನಡೆದಿತ್ತು, ಅದು ಘನಘೋರ ಯುದ್ಧ. ಅದನ್ನು ಕೇಳಿದ್ರೆ ಮೈ ರೋಮಾಂಚನ ಆಕೈತಿ. ಇನ್ನು ಆ ನಡೆದ ಘಟನೆ ನೋಡಿದರೆ ಏನಾಗಿರಬಾರ್ದು. ಯಾವಾಗ ಹೊರಗೆ ಮಹಿಷ ಭೂಮಿಗೆ ಬಿದ್ದ, ಇಂದ್ರ ಮೊದಲಾಗಿರತಕ್ಕಂಥ ದೇವಾನು ದೇವತೆಗಳು ಆವಾಗ ಸಂತೋಷಪಟ್ಟ ಅವರವರೊಳಗೆ ಸಂಭ್ರಮಿಸಿ ಕೈ ಮುಗಿದಾಗ ಪರದೇವತೆಯನ್ನು ನೋಡುತ್ತಾ, ಪರದೇವತೆಯು ಇವ್ರನ್ನ ನೋಡುತ್ತಾ ಪರಮ ಪುಳಕಾಶ್ರಗಳಲ್ಲಿಂದು ಉಚ್ಚರಿಸಿದರು ವೇದಾಂತ ವಾಕ್ಯ. ಆವಾಗ ಆನಂದಭರಿತರಾಗಿ, ಯವ್ವ ದೇವಿ ಎಂಥ ಕರುಣೆ ಉಳ್ಳವಲ್ವ ನೀನು. ಪುಳಕಾಶ್ರು ಅಂದ್ರೆ ಆನಂದ ಬಾಷ್ಪಗಳು ಹೊಕ್ಕಾವಲ್ಲಿ, ಕಣ್ಣು ಪಿಳಕಿಸಿದ್ರೆ ಸಾಕ ಸಂಭ್ರಮ. ಹಿಂಗೆ ಉಚ್ಚರಿಸಿದರು ವೇದಾಂತ ವಾಕ್ಯವ. ಏನಂತ ವೇದಾಂತ ವಾಕ್ಯ ಅವು ಇದ್ದು ಅಂದ್ರೆ, ಯವ್ವ ತಾಯಿ ಜಗನ್ಮಾತೆ ಕರುಣೆ, ನೀನು ನಮ್ಮ ಮೇಲೆ ಕರುಣೆ ತೋರಿಸಿದವಳು. ಭಕ್ತಾದೀನೆ ಎಂದೆನುತ್ತಲಾಗಲಮರಗಣ ಅಂದ್ರೆ ಆಗ ದೇವಾನು ದೇವತೆಗಳು ಅಮರ ಅಂದ್ರೆ ಸಾವು ಇಲ್ಲದವರು, ಅಮರ ಗಣ ಅಂದ್ರೆ ಸಾವು ಇಲ್ಲದವರ ಸಮೂಹ ಅಂದ್ರೆ ದೇವಾನು ದೇವತೆಗಳ ಸಮೂಹ ಅಂತ ಹೇಳ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ 2ನೇ ನುಡಿ ಭಾಳ ಚಂದ ಇರ್ತದೆ. ನಿನ್ನಿಂದಲುದಿಸಿಯ ತ್ರಿಗುಣಗಳಲ್ಲಿನ್ನು ಅವತರಿಸಿಯರು ಹರಿಹರರು. ಜಗನ್ಮಾತೆಯಿಂದ ತ್ರಿಗುಣಗಳು ಅಂದ್ರೆ ಹಿಂಗಿರ್ತದಲ್ಲ, 3 ಗುಣಗಳುಳ್ಳವರು ಯಾರಪ್ಪ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಅವರು ಯಾರಿಂದ ಅವತರಿಸಿದ್ರಂದ್ರೆ ಈ ದೇವಿಯಿಂದ ಅವರು ಅವತರಿಸಿದರು. ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಸಿದರು.
ಅವರೆಲ್ಲ ಏನು ಮಾಡವ್ರಂದ್ರೆ ದೇವಿ ಜಗನ್ಮಾತೆಯ ಬಲದಲ್ಲಿಯೇ, ಅವಳ ಮಾರ್ಗದರ್ಶನದಲ್ಲಿಯೇ, ಅವಳ ಸೂತ್ರದಲ್ಲಿಯೇ ಅವ್ರ ಜಗವನ್ನು ಪಾಲನೆ ಮಾಡುವವರು. ನಿನ್ನ ಸೂತ್ರದ ಬೊಂಬೆ ದಿವಿಜರು, ಸರ್ವ ದೇವಾನುದೇವತೆಗಳು ಸಹಿತ ನಿನ್ನ ಸೂತ್ರದ ಗೊಂಬೆ ಇದ್ದಂಗಂತ. ನಿನ್ನ ಸೂತ್ರದ ಸರ್ವ ಜೀವರು ಅಂದ್ರೆ ಸರ್ವ ಜೀವರು, ಬ್ರಹ್ಮಾಂಡಗಳಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಏನಪ್ಪ ಅಂದ್ರೆ ಆ ದೇವಿಯ ಸೂತ್ರದ ಗೊಂಬೆಗಳಿದ್ದಂಗಂತ. ನಿನ್ನ ಸೂತ್ರದಿ ಸರ್ವ ಜಗವಿವುದೆಂದು ಅಮರಗಣ. ದೇವಾನುದೇವತೆಗಳು ದೇವಿ ನಿನ್ನ ಸೂತ್ರದ ಗೊಂಬೆಗುವ ಅಂತೇಳಿ ಹೇಳ್ತಾರಂತ.